ಮೀನರಾಶಿಯವರಿಗೆ ಅಜ್ಜಿ ಮನೆ ಕಡೆಯಿಂದ ವಿಪರೀತವಾದಂತಹ ತೊಂದರೆ ಹೇಳತಕ್ಕಂತಹದ್ದು, ಕಿರಿಕಿರಿಯು, ರಗಳೆಗಳು ಇತ್ಯಾದಿಗಳು ಉಂಟಾದರೆ ವ್ಯವಹಾರಗಳಲ್ಲೂ ಕೂಡ ಅಸ್ತವ್ಯಸ್ತವಾಗುವ ಸಾಧ್ಯತೆಗಳು ಇರತಕ್ಕಂತಹದ್ದು. ಮತ್ತು ಅಷ್ಟೇ ಅಲ್ಲದೆ ಕುಟುಂಬದಲ್ಲಿ ನೆಮ್ಮದಿ ಹೇಳ್ತಕ್ಕಂಥದ್ದು ಇಲ್ಲ. ಆದರೆ ರಾಜಕೀಯ ವ್ಯವಹಾರಗಳಲ್ಲಿ ಯಶಸ್ಸನ್ನು ಇಂತಹ ವ್ಯಕ್ತಿಗಳು ಕಾಣ್ತಾರೆ. ಒಟ್ಟಿನಲ್ಲಿ ಈ ವರ್ಷ ಹೇಳ್ತಕ್ಕಂತಹದರಲ್ಲಿ ಒಂದು ಮುಂದಿನ ದಿವಸದಲ್ಲಿ ಉತ್ತಮವಾದಂತಹ ಫಲವನ್ನು ನಾವು ನಿರೀಕ್ಷಣೆ ಮಾಡಬಹುದು. ಆದರೆ ಜನವರಿ ತಿಂಗಳಿನಲ್ಲಿ ಮಾತ್ರ ಸಮಸ್ಯೆ, ಕಿರಿಕಿರಿ, ಮನಸ್ತಾಪ, ಮನೆಯಲ್ಲಿ ಗೊಂದಲ, ಸಂಬಂಧಿಕರೊಂದಿಗೆ ಕಲಹ ಇತ್ಯಾದಿಗಳು ಮೇಲಿಂದ ಮೇಲೆ ಒತ್ತಡದ ಜೀವನ ಹೇಳ್ತಕ್ಕಂಥದ್ದು ಬರ್ತಕ್ಕಂಥದ್ದು. ತದನಂತರದಲ್ಲಿ ಅವರಿಗೆ ಒಂದು ನಿರೀಕ್ಷಿತವಾದಂತಹ ಫಲ ಸಿಗುವ ಸಾಧ್ಯತೆಗಳು ಇದ್ದರೂ ಕೂಡ ಎಲ್ಲೋ ಒಂದೆಡೆಯಿಂದ ಮೊಟಕನ್ನಗೊಳಿಸ್ತಕ್ಕಂತಹದ್ದು. ಇನ್ನು ಕೆಲವರು ಕೋರ್ಟ್ ಕಚೇರಿ ವ್ಯವಹಾರದಲ್ಲಿ ಸಿಕ್ಕೊಂಡು ಹೊರಬರಲಿಕ್ಕೆ ಸಾಧ್ಯವಾಗದೇ ಇರತಕ್ಕಂಥವರಿಗೆ ಈ ಒಂದು ಸಮಯ ಹೇಳ್ತಕ್ಕಂಥದ್ದು ಹೊರಬರಲಿಕ್ಕೆ ಸಾಧ್ಯವಾಗತಕ್ಕಂಥದ್ದು. ಮತ್ತು ಅಷ್ಟೇ ಅಲ್ಲದೆ ಇನ್ನು ಕೌಟುಂಬಿಕವಾದಂತಹ ವಿಚಾರದಲ್ಲಿ ಸ್ವಲ್ಪ ದುಃಖವೂ ಕೂಡ ಆಗ್ತಕ್ಕಂತಹ ಸಾಧ್ಯತೆಗಳು ಇರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಮತ್ತು ಇವರಿಗೆ ಶನಿಯ ಒಂದು ಅನುಗ್ರಹ ಇರತಕ್ಕಂಥದ್ದು ಸಂಪೂರ್ಣವಾಗಿ ಬೇಕು. ತೆಗೆದುಕೊಂಡರೆ ಈ ಎಲ್ಲ ಒಂದು ಸಮಸ್ಯೆಗಳಿಂದ ಅವರು ಒಳಿತನ್ನು ಕಂಡು ಮತ್ತು ಜಯವನ್ನು ಗಳಿಸುವ ಸಾಧ್ಯತೆಗಳಿರ್ತಕ್ಕಂಥದ್ದು. ವಿದ್ಯಾಭ್ಯಾಸವನ್ನು ಮಾಡ್ತಕ್ಕಂಥವರಿಗೆ ಮನಸ್ಸಿನಲ್ಲಿ ಗೊಂದಲ ಹೇಳ್ತಕ್ಕಂಥದ್ದಿದ್ದು ಏನನ್ನು ಮಾಡಬೇಕು ಮುಂದೆ, ಹೇಗೆ ನಮ್ಮ ಜೀವನ ಅಂತ ಹೇಳುವುದರ ಕಡೆಯಲ್ಲಿ ಮಂಕಾಗಿ ಇರ್ತಕ್ಕಂಥದ್ದು. ಹಾಗಾಗಿ ಶನಿ ಅನುಗ್ರಹ ಹೇಳುವಂಥದ್ದು ಬೇಕು. ತೆಗೆದುಕೊಳ್ಳಿ, ಒಳ್ಳೆಯದನ್ನು ನೀವು ಕಾಣಿ.